ಕ್ರೈಮ್, ಸಸ್ಪೆನ್ಸ್ ಹಾಗೂ ಥ್ರಿಲ್ಲರ್ ಸಿನಿಮಾಗಳಿಗೆ ಇತ್ತೀಚಿನ ದಿನಗಳಲ್ಲಿ ಪ್ರೇಕ್ಷಕರಿಂದ ಭಾರಿ ಬೇಡಿಕೆ ಇದೆ. ಅದರಲ್ಲೂ ಮೊದಲ ದೃಶ್ಯದಿಂದಲೇ ಕುತೂಹಲ ಮೂಡಿಸಿ ಕೊನೆಯವರೆಗೂ ಪ್ರೇಕ್ಷಕರನ್ನ ಸೀಟಿನ ತುದಿಯಲ್ಲಿ ಕೂರಿಸುವಂತೆ ಮಾಡುವ ಸಿನಿಮಾಗಳಿಗೆ ಪ್ರತ್ಯೇಕ ಅಭಿಮಾನಿ ಬಳಗವಿದೆ. ಇದೀಗ ಇಂತಹದೇ ಒಂದು ದಕ್ಷಿಣ ಭಾರತದ ಕ್ರೈಮ್ ಥ್ರಿಲ್ಲರ್ ಸಿನಿಮಾ OTTಯಲ್ಲಿ ಬಿಡುಗಡೆಯಾಗಿ ಪ್ರೇಕ್ಷಕರ ಗಮನ ಸೆಳೆಯುತ್ತಿದೆ. ಸಾವೊಂದರ ಸುತ್ತ ಸಾಗುವ ಈ ಸಿನಿಮಾದಲ್ಲಿ ಒಂದೊಂದೇ ರಹಸ್ಯಗಳು ಬಯಲಾಗುತ್ತಾ ಹೋಗುತ್ತವೆ. ಅದರಲ್ಲೂ ಈ ಕ್ಲೈಮ್ಯಾಕ್ಸ್ ತಲುಪಿದಾಗ ಕಥೆಯ ಮತ್ತೊಂದು ತಿರುವು ಪಡೆದುಕೊಳ್ಳುತ್ತದೆ. ಸುಮಾರು 2 ಗಂಟೆ 16 ನಿಮಿಷಗಳ ಅವಧಿಯ ಈ ಕ್ರೈಮ್ ಥ್ರಿಲ್ಲರ್ ಆರಂಭವಾಗಿರುವ ಉಮೀರ್ ಸಿನಿಮಾ ಇದೀಗ ಪ್ರೇಕ್ಷಕರ ಗಮನ ಸೆಳೆಯುತ್ತಿದೆ. ಬಿಡುಗಡೆಯಾದ ಬಳಿಕ OTTಯಲ್ಲಿ ವೀಕ್ಷಕರಲ್ಲಿ ಕುತೂಹಲ ಮೂಡಿಸಿದೆ. ಸಿನಿಮಾ ಬಿಡುಗಡೆಯಾದ ಕೆಲವೇ ದಿನಗಳಲ್ಲಿ ಗಮನಾರ್ಹ ಪ್ರತಿಕ್ರಿಯೆ ಪಡೆದುಕೊಂಡಿದ್ದು, ಕ್ರೈಮ್ ಮತ್ತು ಮಿಸ್ಟರಿ ಸಿನಿಮಾಗಳನ್ನ ಇಷ್ಟಪಡುವವರಿಗೆ ಹೊಸ ಆಯ್ಕೆಯಾಗಿ ಕಾಣಿಸಿಕೊಂಡಿದೆ. ಉಮೀರ್ ಸಿನಿಮಾದ ಕತೆ ಸಾಮಾನ್ಯ ಪ್ರಕರಣವೊಂದರಿಂದ ಆರಂಭವಾಗುವುದಿಲ್ಲ. ಹಳ್ಳಿಯೊಂದರ ಬಾವಿಯಲ್ಲಿ ಮಹಿಳೆಯೊಬ್ಬಳ ಮೃತದೇಹ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗುತ್ತದೆ. ಈ ಘಟನೆ ಇಡೀ ಪ್ರದೇಶದಲ್ಲಿ ಆತಂಕ ಸೃಷ್ಟಿಸುತ್ತದೆ. ಪ್ರಕರಣದ ಗಂಭೀರತೆಯನ್ನ ಅರಿತ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ತನಿಖೆ ಆರಂಭಿಸುತ್ತಾರೆ. ಶವದ ಸ್ಥಿತಿ ಮತ್ತು ಪ್ರಕರಣದ ಹಿನ್ನೆಲೆ ಪೊಲೀಸರಿಗೂ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ. ಇದು ಸಹಜ ಸಾವು ಅಲ್ಲ ಎಂಬುದು ತನಿಖೆ ಆರಂಭದಲ್ಲಿ ಸ್ಪಷ್ಟವಾಗುತ್ತದೆ. ಹೀಗಾಗಿ ಕೊಲೆಯ ಹಿಂದಿರುವ ವ್ಯಕ್ತಿಯನ್ನ ಪತ್ತೆ ಹಚ್ಚುವುದು ಪೊಲೀಸರಿಗೆ ಮುಂದಿರುವ ದೊಡ್ಡ ಸವಾಲಾಗಿದೆ. ಪ್ರಕರಣದ ತನಿಖೆಯ ಜವಾಬ್ದಾರಿಯನ್ನ ಒಬ್ಬ ಪೊಲೀಸ್ ಅಧಿಕಾರಿಗೆ ವಹಿಸಲಾಗುತ್ತದೆ. ಸಾಕ್ಷ್ಯಗಳು ಮತ್ತು ಸುಳಿವುಗಳನ್ನು ಆಧರಿಸಿ ಅವರ ತನಿಖೆಯನ್ನ ಮುಂದುವರಿಸುತ್ತಾರೆ. ಆದರೆ ಪ್ರಕರಣ ಮುಂದುವರೆದಂತೆ ಇದು ಕೇವಲ ಒಂದು ಕೊಲೆಯ ತನಿಖೆ ಅಲ್ಲ ಎಂಬುದು ಅನುಮಾನ ಮೂಡುತ್ತದೆ. ತನಿಖೆಯ ಪ್ರತಿಯೊಂದು ಹಂತದಲ್ಲೂ ಹೊಸ ಸುಳಿವು ಸಿಗುತ್ತದೆ. ಇದೇ ಸಮಯದಲ್ಲಿ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗುವ ಬದಲು ಮತ್ತಷ್ಟು ಪ್ರಶ್ನೆಗಳು ಹುಟ್ಟುಕೊಳ್ಳುತ್ತದೆ. ಇದೇ ಕಾರಣಕ್ಕೆ ಸಿನಿಮಾ ಪ್ರೇಕ್ಷಕರ ಕುತೂಹಲನ ಕೊನೆಯವರೆಗೂ ಹಿಡಿದಿಟ್ಟುಕೊಳ್ಳುತ್ತದೆ. ಉಮೀರ್ ಸಿನಿಮಾದ ಪ್ರಮುಖ ವಿಶೇಷತೆ ಏನೆಂದರೆ ಕೊಲೆ ಪ್ರಕರಣಕ್ಕೂ ಪೊಲೀಸ್ ಅಧಿಕಾರಿಯ ವೈಯಕ್ತಿಕ ಜೀವನಕ್ಕೂ ಇರುವ ಸಂಬಂಧ. ತನಿಖೆ ಮುಂದುವರೆದಂತೆ ಅಧಿಕಾರಿಯ ಸ್ವಂತ ಬದುಕಿನ ಕೆಲವು ಮುಚ್ಚಿಟ್ಟ ವಿಚಾರಗಳು ಒಂದೊಂದಾಗಿ ಹೊರಬರಲು ಆರಂಭವಾಗುತ್ತದೆ. ಇಲ್ಲಿಂದ ಕತೆ ಮತ್ತಷ್ಟು ಗಂಭೀರವಾಗುತ್ತದೆ. ಒಂದು ಕಡೆ ಕರ್ತವ್ಯ ನಿರ್ವಹಿಸಬೇಕಾದ ಪೊಲೀಸ್ ಅಧಿಕಾರಿ, ಮತ್ತೊಂದೆಡೆ ತನ್ನದೇ ಜೀವನದ ರಹಸ್ಯವನ್ನ ಎದುರಿಸಬೇಕಾದ ಪರಿಸ್ಥಿತಿ ಎದುರಾಗುತ್ತದೆ. ಈ 2 ಅಂಶಗಳನ್ನ ಸಿನಿಮಾ ಹೇಗೆ ಜೋಡಿಸುತ್ತದೆ ಎಂಬುದೇ ಚಿತ್ರದ ಪ್ರಮುಖ ಕುತೂಹಲ. ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಕ್ಲೈಮ್ಯಾಕ್ಸ್ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ಉಮೀರ್ ಕೂಡ ಇದಕ್ಕೆ ಹೊರತಾಗಿಲ್ಲ. ಆರಂಭದಿಂದ ಪ್ರೇಕ್ಷಕರಿಗೆ ಹಲವು ಅನುಮಾನಗಳನ್ನ ಹುಟ್ಟುಹಾಕುವ ಕತೆ ಕೊನೆಯ ಹಂತದಲ್ಲಿ ಮತ್ತೊಂದು ತಿರುವು ಪಡೆದುಕೊಳ್ಳುತ್ತದೆ. ಕೊಲೆಗಾರ ಯಾರು, ಕೊಲೆಗೆ ಕಾರಣವೇನು ಮತ್ತು ಪೊಲೀಸ್ ಅಧಿಕಾರಿಯ ವೈಯಕ್ತಿಕ ಜೀವನಕ್ಕೂ ಈ ಪ್ರಕರಣಕ್ಕೂ ಇರುವ ಸಂಬಂಧವೇನು ಎಂಬ ಪ್ರಶ್ನೆಗಳಿಗೆ ಉತ್ತರ ಸಿಗುವ ವೇಳೆಗೆ ಕತೆ ನಿರೀಕ್ಷೆ ಮಾಡದ ದಿಕ್ಕಿನಲ್ಲಿ ಸಾಗುತ್ತದೆ. ಇದೇ ಚಿತ್ರದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ನೀವು ಈ ಚಿತ್ರವನ್ನ ನೋಡಿದಿರಾ? ನೀವು ನೋಡಿಲ್ಲ ಅಂದ್ರೆ ಇದೀಗಲೇ ವೀಕ್ಷಿಸಿ. ನಿಮಗೆ ಫೇವರೇಟ್ ಆದ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಯಾವುದು? ಕಾಮೆಂಟ್ ಮಾಡಿ. ನಮ್ಮ ಪೇಜ್ನ ಫಾಲೋ ಮಾಡುವುದರ ಜೊತೆಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡುವುದು ಮಾತ್ರ ಮರೆಯಬೇಡಿ. ಧನ್ಯವಾದಗಳು.